ನಮಸ್ತೆ ನಮಸ್ತೆ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಗೆಳೆಯರಿಗೆ ಗೆಳತಿಯರಿಗೆ ಎಲ್ಲರಿಗೂ ನಮಸ್ಕಾರ. ಮೂರನೇ ಶನಿವಾರ ಇವತ್ತು. ಎಲ್ಲ ಇನ್ನು ಫೋರ್ತ್ ಸಾಟರ್ಡೇ ಬರುತ್ತೆ, ಇನ್ನೊಂದು ನೆಕ್ಸ್ಟ್ ವೀಕು. ಸ್ವಲ್ಪ ಆರೋಗ್ಯ ಏರುಪೇರಿದೆ ನಮ್ಮದು. ದಯವಿಟ್ಟು ಏನಾದರೂ ಸ್ವಲ್ಪ ಕೋಲ್ಡ್ ಆಗಿದೆ, ಅಂದರೆ ವೆದರು ಸಡನ್ಲಿ ಇದಕ್ಕಿದ್ದಾಗೆ ಚೇಂಜ್ ಆಗೋಯ್ತು. ಸ್ವಲ್ಪ ಹಾಟ್ ಇದ್ದಿದ್ದು ಕೋಲ್ಡ್ ಆಗೋಯ್ತು ಸಡನ್ಲಿ. ನಾವು ಇರೋ ಪ್ಲೇಸ್ ಬೇರೆ ಟಾಟಾ ಇನ್ಸ್ಟಿಟ್ಯೂಟ್ ಒಳಗಡೆ ಹತ್ರ ಆಗುತ್ತೆ ನಮಗೆ. ಅಲ್ಲಿ ಒಂದು 400 ಎಕರೆ ಫುಲ್ ಮರಗಳೇ ಇರೋದು. ನೋಡಿರ್ತೀರ ನೀವು, ಎಷ್ಟೋ ವಿಡಿಯೋಗಳು ನಾನು ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನೀವು ನೋಡಿರ್ತೀರ, ಹಿಂದ್ಗಡೆ ಫುಲ್ಲು ಒಂದು 400 ಎಕರೆ ಬರೀ ಮರಗಳೇ, ಕಾಡೇ ಇರೋದು. ನಮ್ಮ ಮನೆ ಅದ್ರ ಮಧ್ಯ ಇದೆ. ಸೊ ಕೋಲ್ಡ್ ಆಗಿದೆ, ತುಂಬ ಚಳಿ ನಮ್ಮ ಮನೆಯಲ್ಲಿ. ಚಳಿಗಾಲಕ್ಕಂತೂ ಭಾಳ ಕಷ್ಟ. ಮಲ್ಲೇಶ್ವರಂದಲ್ಲಿ ಹತ್ತಿರ ಬರುತ್ತೆ ಟಾಟಾ ಇನ್ಸ್ಟಿಟ್ಯೂಟ್, ನಿಮ್ಗೆ ಗೊತ್ತಿರುತ್ತೆ. ಟಾಟಾ ಇನ್ಸ್ಟಿಟ್ಯೂಟ್ ಹತ್ರನೇ ನಮ್ಮ ಮನೆ ಇರೋದು. ತುಂಬ ಕೋಲ್ಡ್ ಆಗಿದೆ, ಎಫೆಕ್ಟ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಬೆಳಗ್ಗೆ ಹೋಗಿ ಎಲ್ಲ ಮೆಡಿಸಿನ್ ತೊಗೊಂಡು ಬಂದು, ಲಕ್ಷ್ಮೀ ನಮಸ್ತೆ 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 ನಮಸ್ತೆ. ಎಲ್ಲ ವಿಡಿಯೋಗೂ ತುಂಬ ಸಹಕಾರ ನೀಡ್ತಾ ಇದ್ದೀರಾ, ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ. ಎಲ್ಲ ನನ್ನ ಎಲ್ಲ ಸೋದರರಿಗೆ, ಗೆಳೆಯರಿಗೆ, ಗೆಳತಿಯರಿಗೆ ಎಲ್ರಿಗೂ. ಇದರಲ್ಲಿ ಅಭಿನಯ ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾರು ಏನೂ ತಪ್ಪು ತಿಳ್ಕೊಬೇಡಿ. ಇದರಲ್ಲಿ ಇನ್ವಾಲ್ವ್ಮೆಂಟ್ ಅಭಿನಯ. ಯಾರ ಜೊತೆಗೆ ಬೇಕಾದ್ರೂ ನಾವು ವಿಡಿಯೋ ಮಾಡಿದ್ರು ನಮ್ಮದು ಇನ್ವಾಲ್ವ್ಮೆಂಟ್ ಇರುತ್ತೆ. ವಿಡಿಯೋ ಮಾಡಬೇಕು ಅನ್ನೋದು ಉದ್ದೇಶ ಇರಬೇಕು, ಮನಸ್ಸಲ್ಲಿ ಒಳ್ಳೆ ಭಾವನೆ ಇರಬೇಕು. ಅದನ್ನು ಬಿಟ್ಕೊಂಡು ಬೇರೆ ಯಾವುದೇ ಕೆಟ್ಟ ರೀತಿಯಲ್ಲಿ ಯಾರು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬ ಜನ ಬರ್ತಾ ಇದ್ದಾರೆ, ತುಂಬ ಜನ ಲೇಡೀಸ್ಗಳು ಬರ್ತಾ ಇದ್ದಾರೆ, ಫೋನ್ ಮಾಡ್ತಾರೆ, ನಮ್ಮ ಜೊತೆಗೆ ಒಂದು ಮಾಡಿ ಅಂತಾರೆ. ನಾನು ಅವ್ರಿಗೆ ಹೇಳ್ತೀನಿ, ಒಂದೇ ಮಾತು ಹೇಳ್ತೀನಿ, ನಿಮ್ಮ ಅಭಿನಯ ನೋಡ್ಬೇಕು. ನಾನು ನಿಮ್ಮ ಅಭಿನಯ ನೋಡಿ ಮಾಡ್ತೀನಿ. ಯಾಕಂದರೆ ಕಷ್ಟಪಟ್ಟು ಬೆಳೆಸಿರೋದು ಕೋಟೆ ಇದು, 8 ವರ್ಷದ್ದು. ಇದು ನನ್ನ ಪರ್ಸನಲ್ ಐಡಿ. ಇದು ನಾನು ಮಾತಾಡ್ತಾ ಇರೋದು. ನನ್ನ ಜೂನಿಯರ್ ಐಡಿ ಇನ್ನೊಂದಿದೆ. ಸೊ ಜೂನಿಯರ್ ಐಡಿನಲ್ಲಿ ನನಗೆ 80,300 ಜನ ಫಾಲೋವರ್ಸ್ ಇದ್ದಾರೆ. ಫೇಸ್ಬುಕ್ಕಲ್ಲಿ ಬರೀ ಒಂದು ತಿಂಗಳಲ್ಲಿ, ಫೇಸ್ಬುಕ್ಕಲ್ಲಿ ಒಂದು ತಿಂಗಳು 1.5 ತಿಂಗಳು ಇರ್ಬೋದು, ಅಂದಾಜು ನನಗೆ 8,000 ಜನ ಫಾಲೋ ಮಾಡ್ತಾ ಇದ್ದಾರೆ ಫೇಸ್ಬುಕ್ಕಲ್ಲಿ. ಯಾಕಂದ್ರೆ ನನ್ನ ಪರ್ಸನಲ್ ಐಡಿ ಅದು. ಯಾರಾದರೂ ರಿಕ್ವೆಸ್ಟ್ ಕಳಿಸಿದ್ರೆ ನಾನು ತೊಗೊಂಡ್ರೆ ಮಾತ್ರನೇ ಅವ್ರು ಫಾಲೋ ಮಾಡೋಕ್ಕಾಗತ್ತೆ. ಆಮೇಲೆ ಫೇಸ್ಬುಕ್ಕಲ್ಲಿ ತುಂಬ ಕೆಟ್ಟದಾಗಿ ಅಂದರೆ ಆ ಕೆಟ್ಟದಾಗಿ ಕಮಿಟ್ ಮಾಡೋರಿಗೆ ದೇವ್ರು ಸ್ವಲ್ಪ ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂತ ಹೇಳಿದ್ರೆ ಅದು ಗೊತ್ತಿರೋರೇ ಮಾಡ್ಬೋದು, ಗೊತ್ತಿಲ್ಲದೆ ಇರೋರು ಮಾಡ್ಬೋದು, ಇಲ್ಲ ನಮ್ಗೆ ಗೊತ್ತಿರೋರು ಬೇರೆಯವ್ರ ಕೈಲಿ ಮಾಡಿಸ್ಬೋದು, ಹೇಳೋಕ್ಕಾಗಲ್ಲ. ಯೂಟ್ಯೂಬಲ್ಲಿ ಕೂಡ ಮುಂಚೆ ಬರ್ತಾ ಇತ್ತು, ನಾನು ಅದನ್ನು ಯಾವುದು ಕ್ಯಾರ್ ಮಾಡ್ತಾ ಇರಲಿಲ್ಲ, ನೆಗ್ಲೆಕ್ಟ್ ಮಾಡಿದೆ. ಸೊ ನಂದು ಓಡ್ತಾ ಇದೆ. ಈಗ ಯೂಟ್ಯೂಬಲ್ಲಿ ದೇವ್ರದಿಂದ ಯಾರು ಅಂಥದ್ದೇನು ಬ್ಯಾಡ್ ಕಮಿಟ್ ಯಾರು ಹಾಕಲ್ಲ. ಯಾಕಂದರೆ ನಮಗೂ ವಯಸ್ಸಾಗಿರುತ್ತೆ, ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ. ನಾವೇನೋ ಒಂದು ರಿಟೈರ್ಡ್ ಲೈಫಲ್ಲಿ ಖುಷಿಯಾಗಿ ವಿಡಿಯೋ ಮಾಡೋಣ, ಯಾವುದಾದ್ರೂ ಒಂದು ವಿಡಿಯೋಗಳು ಮಾಡೋಣ ಅಂಥೇಳಿ ಅಣ್ಣವ್ರ ಅಭಿಮಾನಿಯಾಗಿ ನಾನು ಹೇಳ್ತಾ ಇರೋದು. ನಾವು ರಾಜ್ಕುಮಾರ್ ಅಲ್ಲ, ನಾವು ರಾಜ್ಕುಮಾರ್ ಆಗಲಿಕ್ಕೆ ಸಾಧ್ಯನೇ